ವೀಕ್ಷಕರೇ, ದಿನಾಂಕ ಏಪ್ರಿಲ್ 1, 2021 ಅವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿತ್ತು. ಮೊದಲ ದಿನವೇ ಈ ಸಿನಿಮಾ 6 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿತ್ತು. ಆದ್ರೆ ಈ ಸಿನಿಮಾ ರಿಲೀಸ್ ಆದ ಮರುದಿನವೇ ತಮಿಳ್ ರಾಕರ್ಸ್ ಅನ್ನುವ ಪೈರಸಿ ವೆಬ್ಸೈಟ್ ನಲ್ಲಿ ರಿಲೀಸ್ ಆಗಿತ್ತು. ಇದರಿಂದ ನಟ ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಂದು ಕ್ಷಣ ಅತಿ ದೊಡ್ಡ ಶಾಕ್ಗೆ ಒಳಗಾಗಿದ್ದರು. ಅದಾದ ಕೆಲವೇ ದಿನಗಳಲ್ಲಿ ಕೊರೋನಾ ಲಾಕ್ಡೌನ್ ಕೂಡ ಮಾಡಲಾಗಿತ್ತು. ಹಾಗಾಗಿ ಪುನೀತ್ ಅವರ ಯುವರತ್ನ ಸಿನಿಮಾ ಕಲೆಕ್ಷನ್ ನಲ್ಲಿ ಸೋತು ಹೋಗಿತ್ತು. ಆದ್ರೆ ವೀಕ್ಷಕರೇ, ಅವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ಸಿನಿಮಾವನ್ನ ಲೀಕ್ ಮಾಡಿದ್ದ ತಮಿಳ್ ರಾಕರ್ಸ್ ಮತ್ತು ಕುಟ್ಟಿ ವ್ಯಾಪ್ ಅನ್ನುವ ವೆಬ್ಸೈಟ್ ನ ಅಡ್ಮಿನ್ ಆಗಿರುವ ಈ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಮಾತ್ರವಲ್ಲದೆ ನಟ ಡಿ ಬಾಸ್ ದರ್ಶನ್, ರಾಕಿಂಗ್ ಸ್ಟಾರ್ ಯಶ್, ನಟ ಧ್ರುವ ಸರ್ಜಾ, ರಜನಿಕಾಂತ್, ನಟ ಪ್ರಭಾಸ್ ಮತ್ತು ಎಲ್ಲ ರಿಲೀಸ್ ಆದ ಲೇಟೆಸ್ಟ್ ಸಿನಿಮಾಗಳನ್ನ ಕೇವಲ ಒಂದೇ ದಿನದಲ್ಲಿ ಲೀಕ್ ಮಾಡುತ್ತಿದ್ದ. ತನ್ನ ಚಿಕ್ಕ ಕ್ಯಾಮೆರಾ ಅಂದ್ರೆ DJI Pocket 2 ಕ್ಯಾಮೆರಾದಲ್ಲಿ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ರೆಕಾರ್ಡ್ ಮಾಡುತ್ತಿದ್ದ ಮತ್ತು ತನ್ನ ವೆಬ್ಸೈಟ್ ನಲ್ಲಿ ಲೀಕ್ ಮಾಡುತ್ತಿದ್ದ. ಇದೇ ರೀತಿ ಹಿಂದಿ, ತಮಿಳು, ಮಲಯಾಳಂ, ಕನ್ನಡ ಸೇರಿದಂತೆ ಹಲವಾರು ಸಿನಿಮಾಗಳನ್ನ ಈತ ಲೀಕ್ ಮಾಡುತ್ತಿದ್ದ. ತಮಿಳ್ ರಾಕರ್ಸ್, ಕುಟ್ಟಿ ವ್ಯಾಪ್, ಮೂವೀಸ್ ವೇಗ ಮೂವೀಸ್, 1xbet ಮೂವೀಸ್ ಮತ್ತು ಹಲವಾರು ವೆಬ್ಸೈಟ್ಗಳಿಗೆ ಈತ ತಾನು ರೆಕಾರ್ಡ್ ಮಾಡಿದ್ದ ಸಿನಿಮಾದ ವಿಡಿಯೋಗಳನ್ನ ಮಾರಾಟ ಮಾಡುತ್ತಿದ್ದ. ಅಷ್ಟೇ ಅಲ್ಲ, ಟೆಲಿಗ್ರಾಮ್ ನಲ್ಲಿ ತಮಿಳ್ ರಾಕರ್ಸ್ ಅನ್ನುವ ಚಾನೆಲ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದು ಸುಮಾರು 5 ಲಕ್ಷ ಫಾಲೋವರ್ಸ್ ಅನ್ನು ಕೂಡ ಹೊಂದಿದ್ದ. ಈ ಫಾಲೋವರ್ಸ್ ಇಂದ ಈತ ಒಂದು ಸಿನಿಮಾಗೆ 5 ರೂಪಾಯಿಯಂತೆ UPI ಮೂಲಕ ಹಣವನ್ನ ಪಡೆಯುತ್ತಿದ್ದ ಅಂತ ಹೇಳಲಾಗುತ್ತಿದೆ. ವೀಕ್ಷಕರೇ, ಈತ ರೀಸೆಂಟ್ ಆಗಿ ಕಮಲ್ ಹಾಸನ್ ಅವರ ಇಂಡಿಯನ್ ಸಿನಿಮಾವನ್ನ ಥಿಯೇಟರ್ ನಲ್ಲಿ ತನ್ನ ಚಿಕ್ಕ ಕ್ಯಾಮೆರಾವನ್ನ ಬಳಸಿಕೊಂಡು ಪೈರಸಿ ಮಾಡುತ್ತಿರುವಾಗ ಈತನನ್ನ ಅಟ್ಟಾಡಿಸಿಕೊಂಡು ಪೊಲೀಸರು ಹಿಡಿದಿದ್ದಾರೆ. ಆದ್ರೆ ಈತನ ಹೇಳಿಕೆಯ ಪ್ರಕಾರ ತಮಿಳ್ ರಾಕರ್ಸ್ ವೆಬ್ಸೈಟ್ ನ ಕಿಂಗ್ ಪಿನ್ ಬೇರೆ ಯಾರೋ ಇದ್ದಾರಂತೆ. ಅದು ಬೇರೆ ಯಾರು ಅಲ್ಲ, ಕರ್ನಾಟಕದ ಖ್ಯಾತ ರಾಜಕೀಯ ವ್ಯಕ್ತಿ ಅಂತ ಕೂಡ ಈತ ಹೇಳಿಕೆಯನ್ನು ನೀಡಿದ್ದಾನೆ. ಏನೇ ಇರ್ಲಿ ವೀಕ್ಷಕರೇ, ತಾನು ದುಡ್ಡು ಮಾಡುವ ಆಸೆಯಲ್ಲಿ ಸಾವಿರಾರು ಜನರು ಕಷ್ಟಪಟ್ಟು ಮಾಡಿರುವ ಸಿನಿಮಾಗಳನ್ನ ಈ ತರ ಥಿಯೇಟರ್ಗೆ ಬಂದ ತಕ್ಷಣವೇ ಲೀಕ್ ಮಾಡುತ್ತಿದ್ದ ಇಂಥವರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿರುವ ಬಗ್ಗೆ ನಿಮ್ಗೆ ಏನನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.